ಎಷ್ಟೋ ಜನ ಪ್ರಶ್ನೆ ಹಾಕ್ತಾರೆ, ಗುರುಗಳೇ ನನ್ನ ಜೀವನ ಭಾಳ 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 ದುಃಖಮಯ ಅದು. ನಾನು ಹಿಡಿದು ಯಾವ ಕೆಲಸವೂ ಆಗ್ತಾಯಿಲ್ಲ, ಯಾರೂ ನನ್ನನ್ನು ಪ್ರೀತಿ ಮಾಡ್ತಾಯಿಲ್ಲ. ಸ್ವತಃ ನನ್ನ ಮನೆಯೊಳಗೆ ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮ ಅವ್ವ, ನಮ್ಮ ತಮ್ಮ, ನಮ್ಮ ತಮ್ಮನ ಮಕ್ಕಳು ನನ್ನನ್ನು ನಿಕೃಷ್ಟವಾಗಿ ಕಾಣ್ತಾರೆ. ನಾನು ಯಾವ ಮಾತು ನಡೆಯೋದಿಲ್ಲ, ನನ್ನ ಯಾವ ಮಾತಿಗೆ ಬೆಲೆ ಇಲ್ಲ ಹಿಂಗಂತಾರೆ. ಅಂಥವರಿಗಾಗಿ ಒಂದಿಷ್ಟು ನಾನೀಗ ಯಾಕೆ ಹೇಳಕತ್ತೀನಿ ಇಂಥವೆಲ್ಲ ನನ್ನ ನೆನಪಿನ ಬುತ್ತಿಯೊಳಗೆ ಇದ್ದರೂ ಸಹಿತ ಅದನ್ನು ಮುಚ್ಚಿಟ್ಟಿದ್ದೆ. ಏನು ಹೇಳಿ ಪ್ರಯೋಜನ ಏನು? ಮತ್ತು ಇಂಥವೆಲ್ಲ ಗೌಪ್ಯ ವಿಷಯಗಳನ್ನ ಹೇಳಬಾರ್ದು ಅಂತ ನನ್ನ ಗುರುಗಳ ಆಜ್ಞೆ ಆಗಿತ್ತು. ನಾನು ಸುಮ್ಮನೆ ಅದನ್ನು ನಂಬಿ ನಾನು ಪೂರ್ಣ ಮುಚ್ಚೇ ಇಟ್ಟಿದ್ದೆ. ಆದರೆ ಸಗಟಾಗಿ ಇವತ್ತು ಯೂಟ್ಯೂಬರ್ಸ್ ಎಲ್ಲ ಒಂದಿಷ್ಟು ಸ್ವಲ್ಪ ಎಲ್ಲೋ ಓದಿದ್ದು, ಎಲ್ಲೋ ಇದನ್ನು ಮಾಡಿದ್ದು, ಸ್ವಲ್ಪ ಅದು ರೆಕ್ಕಿ ಪುಕ್ಕ ಹಚ್ಚಿ ಏನೇನೋ ಒಂದು ವಿಡಿಯೋಗ್ರಾಫಿ ಕಲಿತು ಒಂದು ಢಣ್ ಅಂತ್ಕೊಂಡು ಏನೋ ತೋರಿಸಿ ಇದನ್ನು ಮಾಡಿ ಅದೆಲ್ಲ ನನಗೆ ಗಿಮಿಕ್ ಬರೋದಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ನಾನು ಲೈಕ್ ಮಾಡೋದಿಲ್ಲ. ಯಾಕಂದರೆ ನಿಮಗೆಲ್ಲ ಢಾನ್ ಅಂತಿಕೊಂಡು ಅದನ್ನು ತೋರಿಸ್ಬೇಕು. ಬಳ್ಳೊಳ್ಳಿ ಅಂದ್ಕೊಳ್ಳಿ ಬಳ್ಳೊಳ್ಳಿ ಬರಬೇಕು, ತಾಮ್ರ ಅಂದ್ಕೊಳ್ಳಿ ತಾಮ್ರ ತೋರಿಸ್ಬೇಕು, ಹೌದಾ? ಸಿಂಧೂರ ಅಂದ್ಕೊಳ್ಳಿ ಸಿಂಧೂರದ ಬಟ್ಲ ತೋರಿಸ್ಬೇಕು, ಜೀರಿಗೆ ಅಂದ್ಕೊಳ್ಳಿ ಜೀರಿಗೆ ತೋರಿಸ್ಬೇಕು. ಹಿಂಗೆ ಮಾಡಿದ್ರೆ ಲಕ್ಷಗಟ್ಟಲೆ ವ್ಯೂ ಕೊಡ್ತೀರಿ. ನಮ್ಮಂಥವ್ರು 100 ವ್ಯೂ ಹೇಳೋದು ನಾನು ಅದನ್ನೇ ಹೇಳ್ತೀನಿ, ಅವರು ಅದೇ ಹೇಳ್ತಾರೆ. ಬಟ್ ನಿಮಗೆಲ್ಲ ನಾಟಕೀಯತೆ ಬೇಕು, ನಿಮಗೆ ಬೇಕು ನಾಟಕೀಯತೆ. ರಂಗಿನ ದುನಿಯಾದ ಇರೋದಕ್ಕೆ ರೆಕ್ಕಿ ಪುಕ್ಕ ಹಚ್ಚಿ ಬಣ್ಣ ಕೊಟ್ರಪ್ಪ ಅಂತಂದ್ರೆ ನೀವು ಬೆರಗಾಗ್ತೀರಿ ನೀವು. ಆದರೆ ನಾನು ಹೇಳಿದಂಗೆ ಮೂಲಕ್ಕೆ ಅವ್ರು ಯಾರೂ ಹೇಳಿಲ್ಲ ತಿಳ್ಕೊಬಿಡಿ. ಯಾಕಂದರೆ ಇದ್ರೊಳಗೆ ನನಗೆ 48 ವರ್ಷದ ಅನುಭವದ ನಾನಾ ದಿಗ್ಗಜರ ಮಂತ್ರವಾದಿಗಳು, ತಂತ್ರವನ್ನು ಕಲಿಸ್ತಕ್ಕಂಥ ಗುರುಗಳ ಹತ್ರ ಡೇಕಿ ಸಾಕಷ್ಟು ಫೀಸ್ ಕೊಟ್ಟು ಸಾಕಷ್ಟು ಕಲಿತು ಸಾಧನ ಮಾಡಿ ಬ್ಯಾಡಪ್ಪ ಅಂತ ಯಾಕೆ ಅನ್ನಿಸ್ತಪ್ಪ ಅನ್ನೋದಕ್ಕೆ ಒಂದು 8 ಎಪಿಸೋಡ್ ಮಾಡಿಟ್ಟಿನಿ ನಾನು ಮಂತ್ರ ತಂತ್ರಗಳನ್ನು ಮಾಡೋದನ್ನು ಯಾಕೆ ಬಿಟ್ಟೆ ಅನ್ನೋದಕ್ಕೆ ಅನೇಕ ಕಾರಣಗಳದಾವೆ. ಹೌದಾ? ಬಿಟ್ಟು ಸುಮ್ಮನೆ ಕುಂತಿದ್ದೆ. ಆದರೆ ಇವು ಕಾಚಿ ಪೀಚಿ ಹುಡುಗರು ಏನೇನೋ ಹೇಳಕತ್ತಿದ್ದು ನೋಡಿಕೊಂಡು ನಾನು ಯಾಕೆ ನೈಜ ಜ್ಞಾನವನ್ನು ನಿಮ್ಗೆ ಕೊಡಬಾರ್ದು ಅನ್ನೋ ಕಿಚ್ಚಿನಿಂದ ಕೊಡಕತ್ತೀನಿ. ಹೇಳಿದ್ನಲ್ಲ, ನಿಮಗೆ ಮನೆಯೊಳಗೆ ನಿಮಗೆ ಕಿಮ್ಮತ್ತಿಲ್ಲ, ಮರ್ಯಾದೆ ಇಲ್ಲ, ಗೌರವ ಇಲ್ಲ, ನಿಕೃಷ್ಟವಾಗಿ ಕಾಣ್ತಾರೆ ಅನ್ನೋ ವ್ಯಾಪ ನಿಮಗೆ ಕಾಡ್ತಾ ಇದ್ರು. ಸರಿಯಾಗಿ ತಿಳ್ಕೊಳ್ಳಿ. ನಾನು ಹೇಳ್ತೀನಲ್ಲ, ನನಗೆ ನಾಟಕ ಮಾಡೋದು ಗೊತ್ತಿಲ್ಲ. ಮತ್ತು ಪದೇ ಪ್ರಶ್ನೆ ಹಾಕ್ಬೇಡ್ರಿ, ಅದೇ ಹಂಗೆ ಇದೆ ಹಂಗೆ. ಸ್ಪಷ್ಟವಾಗಿ ಹೇಳ್ತೀನಿ, ಸಿಗುವಂಥ ವಸ್ತುಗಳನ್ನ ಹೇಳ್ತೀನಿ. ಹೌದು, ಹೆಂಗೆ ತರಬೇಕು ಇಬ್ಬರು ನಮ್ಮ ತಲೆ ಕೆಡ್ಸೋ ನನಗೆ ಕೇಳಬೇಡ್ರಿ. ನಾನು ಹೇಳ್ತೀನಿ, ವಸ್ತು ಹೆಸರು ಹೇಳ್ತೀನಿ, ಅವ್ನು ಏನು ಮಾಡ್ಬೇಕು ಹೇಳ್ತೀನಿ. ಅದ್ರ ಬಗ್ಗೆ ನೀವು ನನಗೆ ಕೂಡ ವಿಚಾರ ಮಾಡಬೇಡ್ರಿ, ನನಗೆ ಹೆಚ್ಚು ಕೇಳಕ್ಕೆ ಹೋಗ್ಬೇಡ್ರಿ. ಸ್ಪಷ್ಟವಾಗಿ ಹೊರಗಡೆ ಮಾರ್ಕೆಟ್ನೊಳಗೆ ಯಾವ ಹೆಸರಿನಿಂದ ಕರೀತಾರೆ ಅದೇ ಹೆಸರಿನ ಆ ವಸ್ತುಗಳನ್ನ ಹೇಳ್ತೀನಿ. ಈಗ ಕೇಳಿ ಸರಿಯಾಗಿ. 1 ದಾಗಡಿ ಬೇರು, ದಾಗಡಿ ಬಳ್ಳಿ ಅಂತ ಸಿಗುತ್ತೆ. ದಾಗಡಿ ಬಳ್ಳಿ, ಹೌದಾ? ಇದಕ್ಕೆ ದಾಗಡಿ ಬಳ್ಳಿಗೆ ಪಾತಾಳ ಗರಡಿನೇ ಅಂತಾರೆ. ಪಾತಾಳ ಗರಡಿ, ಹೌದಾ? ಪಾತಾಳ ಗರಡಿ ಅಥವಾ ದಾಗಡಿ ಬಳ್ಳಿಯ ಬೇರು 1. ಎಕ್ಕದ ಬೇರು, ಉತ್ತರಾಣಿ ಬೇರು, ಗುಲಗಂಜಿ ಬೇರು, ಬಜೆ ಬೇರು, ಇವನ್ನ ಸ್ವಲ್ಪ ಸಣ್ಣ ಚೆಕ್ಕಿ ಮಾಡಿ. ಚೆಕ್ಕಿ ಮಾಡಿದಿರಾ? ಚೆಕ್ಕಿ ಮಾಡಿ ಬರೀ ಕರ್ಪೂರದೊಳಗೆ ಸುಡಬೇಕಿದೆ. ಒಂದು ಸಣ್ಣ ಮಣ್ಣಿನ ಪಾತ್ರೆಯೊಳಗೆ ಅಥವಾ ತಾಮ್ರದ ಪಾತ್ರೆಯೊಳಗೆ ಅಥವಾ ಏನು ಒಂದು ಕಬ್ಬಿಣದ ಇದರೊಳಗೆ ಇವನ್ನೆಲ್ಲ ಹಾಕಿ ಕರ್ಪೂರದಿಂದ ಸುಡ್ರಿ. ಪೂರ ಬೂದಿ ಆಗಬೇಕದು. ಪೂರ ಬೂದಿ ಆದಮೇಲೆ ಅದರೊಳಗೆ ಸಾನಿಸ್ರಿ. ಅದನ್ನು ಏನಾಗಿರುತ್ತಲ್ಲ ಸಾನಿಸ್ರಿ. ಸಾನಿಸಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿರಿ. ಅದಕ್ಕೆ ಅರಿಶಿನ ಪುಡಿ ಮಿಕ್ಸ್ ಮಾಡಿ ಆನಂತರ ತುಪ್ಪ ಅಥವಾ ಅಂಕೋಲಿ ತೈಲ ಅದನ್ನು ಸ್ವಲ್ಪ ಇಟ್ಟಿಟ್ಟು ಹಾಕ್ಕೊಂತ ಹೋಗಿ ಅದನ್ನು ಕಲಿಸಿ ಕಾಡಿಗೆ ಟೈಪ್ ಮಾಡಿ ಇಟ್ಕೊಂಡ್ಬಿಡ್ರಿ.
ಇಟ್ಕೊಂಡು ಒಂದು ಡಬ್ಬೆ ಹಾಕಿಟ್ಕೋರಿ. ಇದನ್ನೇ ವಶೀಕರಣ ತಿಲಕ ಅಂತಾರೆ, ಆಕರ್ಷಣ ತಿಲಕ ಅಂತಾರೆ. ಆದ್ರೆ ಇದು ನಾನು ಹೇಳಿದ್ದು ಕೇಳಿದರೆ ಸರಳ ಇಬ್ಬರು ಮಾಡಿದ್ರಂತೀರಿ. ಸ್ವಲ್ಪ ಮುಹೂರ್ತದೊಳಗೆ ಮಾಡಬೇಕು ಅವನು ಬೇರೆಗಳನ್ನು. ರವಿಪುಷ್ಯ, ಗುರುಪುಷ್ಯ ಅಥವಾ ಅಮಾವಾಸ್ಯೆ ಅಥವಾ ಗ್ರಹಣ ಕಾಲದೊಳಗೆ ಅದಕ್ಕೆ ಆ ಬೇರೆಗಳಿಗೆ ಔತಣ ಕೊಟ್ಟು ಅವನು ಸಂಗ್ರಹಿಸ್ಕೋಬೇಕು. ಇವು ಗ್ರಂಥಿಗೆ ಅಂಗಡಿಗಳು ಸಿಗ್ತಾವೆ ಕರೆ, ಆದ್ರೆ ಗ್ರಂಥಿಗೆ ಅಂಗಡಿಗಳು ಹೆಂಗೆ ತಂದಿರ್ತಾವೆ ನಿಮ್ಗೆ ಗೊತ್ತಿಲ್ಲ. ಕಾರಣ ನೀವೇ ಸ್ವಯಂ ಮಾಡಬೇಕು. ಇದನ್ನು ತೊಗೊಂಡು ಈ 5 ಎಷ್ಟು ಬೇರೆಕ್ಕವು, ಒಂದು ಗುಲ್ಗಂಜಿ, ಒಂದು ಎಕ್ಕ, ಒಂದು ಉತ್ತರಾಣಿ, ಒಂದು ಬಜೆ, ಒಂದು ದಾಗಡಿ, ಈ ಬೇರುಗಳು. ಹೌದಾ? ಈ ಬೇರುಗಳು ಸಣ್ಣಗೆ ಪುಡಿ ಮಾಡಿ ಇದರೊಳಗೆ ಸುಡಬೇಕು. ಕರ್ಪೂರದ ಸುಟ್ಟು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಚಿಟಿಕೆ ಅರಿಶಿನ ಸಾಧ್ಯವಾದರೆ ಆಪ್ಷನಲ್ ಚಕ್ಕೆ ಚೂರ್ಣ ಹಾಕಬೇಕು. ಫೈನ್ ದಾಲ್ಚಿನ್ನಿಯ ಚಕ್ಕೆ ಚೂರ್ಣ ಹಾಕಬೇಕು. ಇಷ್ಟು ಹಾಕಿ ಕೆಲ ಮಂದಿ ಇದನ್ನು ಬೇರೆ ಬೇರೆ ರೀತಿಯಿಂದ ತಿಲಕ ಮಾಡ್ಕೊತಾರೆ. ಹಸಿ ಹಾಲಿನೊಳಗೆ ಅದು ಗೋ ಕ್ಷೀರ, ಆಕಳ ಅಥವಾ ಹಸುವಿನ ಹಸಿ ಹಾಲಿನೊಳಗೆ ಒಂದು ಸ್ವಲ್ಪ ತೋರಿ ಹಸಿ ಹಾಲನ್ನ ಕುಡಿಸಿ ಇಟ್ಕೊಂಡು ಹೋಗ್ರಿ. ಅದನ್ನು ಮಾಡಿರಿ. ಅದು ಹಸುವ ಹಾಲಿನೊಳಗೆ ಮಾಡಿ ಇಟ್ಕೋಬೇಡ್ರಿ. ಮಾಡಿಟ್ಕೊಳ್ಳೋದಾದಪ್ಪ ಅಂದ್ರೆ ತುಪ್ಪವನ್ನು ಕೂಡಿಸ್ರಿ ಅಥವಾ ಅಂಕೋಲಿ ತೈಲವನ್ನು ಕೂಡಿಸ್ರಿ. ಹಾಕಿ ತಯಾರು ಮಾಡಿಟ್ಟು ಹಚ್ಕೋರಿ. ಸಂಕಲ್ಪ ಮಾಡ್ಕೊಂಡು ಹಚ್ಕೊಂಡು ಹೋಗ್ರಿ. ಸಂಕಲ್ಪ ಮಾಡ್ಕೊಂಡು ಹೊರಬೀಳ್ರಿ. ಇಷ್ಟು ಮಾಡಿರಿ, ಎಂಥ ನೀವು ಚಮತ್ಕಾರ ಆಗ್ತದೆ. ಇಷ್ಟೇ. ನಾನು ಹೇಳ್ತೀನಲ್ಲ, ಇವೆಲ್ಲ ಒಂದು ನೀವು ನಮ್ಮಂಥವ್ರ ಮುಂದೆ ಬಂದು ಒಂದು 2,000 ರೂಪಾಯಿ ಇಟ್ಟು ಕೇಳಿದಾಗ ಇವು ಹೇಳ್ತಕ್ಕಂಥ ಇವು ತಂತ್ರಗಳು. ಬಟ್ ನಾನು ಏನು ಮಾಡೋದು, ಕಾಲಾಯಿ ತಸ್ಮೈ ನಮ ಅಂತೀನಿ. ಎಲ್ಲರೂ ಹೇಳಕತ್ತಾರೆ, ಮತ್ತು ನಾನು ಯಾಕೆ ಇರೋದನ್ನು ಹೇಳ್ಕೊಬಾರ್ದು ಅಂತ ಹೇಳಕತ್ತೀನಿ. ಅದು ಹೇಳ್ತೀನಲ್ಲ, ನಿಮಗೆ ದಕ್ಷಿಣೆ ಹಾಕಬೇಕು ಅನಿಸಿದರೆ ಆಶ್ರಮಕ್ಕೆ ತಳಗಡೆ ಸ್ಕ್ಯಾನ್ ಕಾಪಿ ಅದನ್ನು ತಾವು ಹಾಕ್ಬೋದಾಗಿದೆ. ಅಂತಿಷ್ಟು ಇಂತಿಷ್ಟಿಲ್ಲ. ಶುದ್ಧವಾದ ಮನಸ್ಸಿನಿಂದ ಎಷ್ಟು ಹಾಕ್ತಿರೋ ಅದು ಆಶ್ರಮಕ್ಕೆ ನೀಡುವ ನಿಮ್ಮ ಸಹಾಯ ಅಂತ ತಿಳ್ಕೊಳ್ತೀನಿ. ಒಳ್ಳೆಯದಾಗಲಿ.